ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಒಂದು ಡಿಫ್ರೆಂಟ್ ಆಗಿರೋವಂಥ ಒಂದು ಡಿಸೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾರಿಯಲ್ಲಿ ಇದೇ ಕಲರ್ದ ಸ್ಯಾರಿ ಬಂದು ಈ ಕಲರ್ ಇದೆ, ಹಾಗಾಗಿ ಈ ಕಲರ್ ದಾರನ ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಸೂಜಿನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ತೀವಲ್ಲ, ಆ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಎಳ್ಕೊಂಡ್ಮೇಲೆ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಒಂದು ಲಾಕ್ ಹಾಕಿದ ಮೇಲೆ ಇನ್ನು ಒಂದು ಲಾಕ್, 2 ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಪಕ್ಕದಲ್ಲೇ ಸೂಜಿನ ಹಾಕಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1, 2 ಚೈನ್ ಹಾಕಿದ ಮೇಲೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಪಕ್ಕದಲ್ಲೇ ಮತ್ತೆ ಒಂದು ಸರಿ ಬಟ್ಟೆಗೆ ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಈ ಚೈನ್ನ ನಾನು ಕೌಂಟ್ ತೊಗೊಂಡಿಲ್ಲ. ಈ ಚೈನ್ ಬಿಟ್ಬಿಟ್ಟು 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ನಾನಿಲ್ಲಿ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಬಟ್ಟೆಗೆ ಸೂಜಿನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 1 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ಮತ್ತು ಇದೇ ಪಕ್ಕದಲ್ಲೇ ಅದನ್ನು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಚೈನ್ನ ಹಾಕ್ಕೊಂಬಿಟ್ಟು ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ರೀತಿ 2 ಚೈನ್ ಹಾಕ್ಕೊಂಬಿಟ್ಟು ಸೂಜಿ ಮೇಲೆ ದಾರ ಸುತ್ತಕೊಂಡು 2 ಡಬಲ್ ಕ್ರೋಶೆ ಕಂಬಗಳನ್ನ ಡೈರೆಕ್ಟಾಗಿ ಬಟ್ಟೆಗೆ ಹಾಕ್ಕೊತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್, ಈ ಒಂದು ಡಿಸೈನ್ಗೆ. ಮತ್ತು 2ರಲ್ಲಿ 1, 2ರಲ್ಲಿ 1 ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಪಕ್ಕದಲ್ಲಿರುವಂಥ ಬಟ್ಟೆಗೆ ಹಾಕಿಬಿಟ್ಟು ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ಈ ರೀತಿ 5 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 2 ಟೈಮ್. ಈಗ ನಾನು 3 ಟೈಮ್ ಮಾಡಿದ್ದೀನಿ, ಇನ್ನು 2 ಬರೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 2 ಡಬಲ್ ಕ್ರೋಶೆ ಈ ರೀತಿ ಹಾಕಿಬಿಟ್ಟು 2 ಚೈನ್ ಹಾಕ್ಕೊಂಡು ಈ ರೀತಿ 5 ಟೈಮ್ ಮಾಡ್ಕೊಂಡಿದ್ದೀನಿ. ಈ ರೀತಿ 5 ಆದಮೇಲೆ 1 ಚೈನ್ನ ಮಾಡಿಕೊಂಡು ದಾರನ ಈ ರೀತಿ ಮೇಲೆ ಮಾಡಿಕೊಂಡು ನಾನಿಲ್ಲಿ ಬೀಡ್ಸ್ ತೋರಿಸಿದ್ನಲ್ಲ, ಬೀಡ್ಸ್ನ ತೊಗೊತಾ ಇದ್ದೀನಿ. ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಈ ಬೀಡನ್ನ ಇದಕ್ಕೆ ಹಾಕಿಬಿಟ್ಟು ಬೀಡ್ ಲಾಕನ್ನ ಮಾಡಿ ಆಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಇದನ್ನು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಬೇಕಾಗತ್ತೆ. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಅದೇ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, 2 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು 2 ಚೈನ್ನ ಮಾಡಿಕೊಂಡು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಬಟ್ಟೆಗೆ ಮತ್ತೆ ಡಬಲ್ ಕ್ರೋಶೆನ 2 ಡಬಲ್ ಕ್ರೋಶೆನ ಹಾಕ್ಕೊಂಡು ಈ ಕಡೆ ನಾವು 5 ಟೈಮ್ ಈ ರೀತಿ ಮಾಡ್ಕೊಂಡಿದ್ದೀವಲ್ಲ, ಈ ಕಡೆ ಕೂಡ 5 ಟೈಮ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕ್ಕೋಬೋದು. ಸ್ಟೆಪ್ ಬೈ ಸ್ಟೆಪ್ಪು ಇದೇ ರೀತಿ ಬರುತ್ತೆ, ಬೇರೆ ಏನು ಚೇಂಜಸ್ ಏನು ಬರೋದಿಲ್ಲ. ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಇಲ್ಲಿ ಏನು ಚೈನ್ ಹಾಕಿದ್ನಲ್ಲ ಆ ಚೈನಲ್ಲಿ ದಾರನ ಎಳ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಈ ಒಂದು ಚೈನಲ್ಲಿ ಹೋಗಿಬಿಟ್ಟು ಕೂಡ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕ್ ಹಾಕಿದ ಮೇಲೆ ಜಸ್ಟ್ 1 ಚೈನ್ನ ಹಾಕ್ಕೊಂಬಿಟ್ಟು ಇಲ್ಲೇನು ನಾವು 2 ಚೈನ್ ಏನಿದೆಯಲ್ಲ ಈ 2 ಚೈನಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲಾಗಿ ಈ ರೀತಿ ಲಾಕ್ನ ಮಾಡ್ಕೊಂಡ್ಬಿಟ್ಟು ಮತ್ತೆ 2 ಚೈನ್ ಸೂಜಿ ಮೇಲೆ ದಾರ ಮತ್ತು ಈ ಒಂದು ಚೈನಲ್ಲಿ ಹೋಗಿ 2ರಲ್ಲಿ 1, 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು 2ರಲ್ಲಿ 1, 2ರಲ್ಲಿ 1 ಮತ್ತು ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಈ ಚೈನ್ ಏನಿದೆ ಈ ಚೈನ್ ಕೌಂಟ್ ಬಿಟ್ಬಿಟ್ಟು 2 ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಸೇಮ್ 2 ಚೈನ್ನ ಮಾಡ್ಕೊಳ್ಳಿ. 2 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಇರುವಂಥ
2 ಚೈನ್ ಗ್ಯಾಪಲ್ಲಿ ಹೋಗಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಡಬಲ್ ಕ್ರೋಶೆನ ಈ 2 ಚೈನಲ್ಲಿ ಹಾಕ್ಕೋಬೇಕಾಗುತ್ತೆ. ಈಗ ಕಂಟಿನ್ಯೂ ಆಗಿ ಹಾಕ್ಕೊತಾ ಇದ್ದೀನಿ. ಮತ್ತೆ 2 ಚೈನು ಮತ್ತು ಸೂಜಿ ಮೇಲೆ ದಾರ ಮತ್ತು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗ್ಬಿಟ್ಟು ಎರಡರಲ್ಲಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ 2 ಚೈನ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇಲ್ಲಿ ಇರುವಂಥ ಚೈನಲ್ಲಿ ಹೋಗಿ ದಾರನ ತೊಗೊಂಡ್ಬಿಟ್ಟು ಮತ್ತು 2 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಬಂದು 5 ಟೈಮ್ ಬಂದಿದೆ ಫ್ರೆಂಡ್ಸ್, ಮೇಲೆ ಬಂದು 4 ಟೈಮ್ ಬರುತ್ತೆ. ಈ ರೀತಿ 4 ಹಾಕಿದ ಮೇಲೆ ಒಂದು ಚೈನ್ನ ಮಾಡಿಕೊಂಡು ಮತ್ತೆ ಈಗ ದಾರನ ಮೇಲೆ ಮಾಡಿಕೊಂಡು ಮಣಿನ ತೊಗೊತಾ ಇದ್ದೀನಿ. ಮಣಿನ ಹಾಕಿಬಿಟ್ಟು ಇಲ್ಲೇನು ನಾನು ಲಾಕ್ ಮಾಡ್ತಾ ಇಲ್ಲ ಮಣಿನ, ಸೀದಾ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಒಂದು ಬೀಡ್ ಚೈನ್ ಕಾಣಿಸ್ತಾ ಇದೆ ನೋಡಿ, ಈ ಬೀಡಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಈ ಬೀಡಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಮತ್ತೆ ಒಂದು ಚೈನ್ನ ಮಾಡಿಕೊಂಡು ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಸೇಮ್ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಬೀಡನ್ನ ತೊಗೊಂಡ್ಬಿಟ್ಟು ಈಗ ನಾನಿಲ್ಲಿ ಮತ್ತೆ ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ, ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಕಡೆ ಈ ಸೈಡ್ ಏನು ಚೈನ್ ಹಾಕಿದ್ದೀವಲ್ಲ ಈ ಒಂದು ಚೈನ್ ಗ್ಯಾಪಲ್ಲಿ ಬೀಡ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡ್ಬಿಟ್ಟು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಈ ರೀತಿ ಬೀಡ್ಸ್ನ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಒಂದು ಚೈನ್ನ ಮಾಡಿಕೊಂಡು ಮತ್ತೆ ಸೇಮ್ ಡಿಸೈನ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ 2 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ನಾನೀಗ 2 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಅಂದರೆ 2 ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಒಂದು 2 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ 2 ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ 4 ಟೈಮ್ ಆಗಿದೆ ಫ್ರೆಂಡ್ಸ್, ಈ ಕಡೆ ಕೂಡ 4 ಟೈಮ್ ಬಂದು ಈ ಬೀಡ್ಸಿಗೆ ಈ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡಬೇಕಾಗುತ್ತೆ. ಈಗ 2 ಸ್ಟೆಪ್ಪಲ್ಲಿ ಕೂಡ ಈ ರೀತಿ ಬರುತ್ತೆ ನೋಡಿ, ಈ ಕಡೆ ಕೂಡ ಮಧ್ಯದಲ್ಲಿ ಕೂಡ 4 ಟೈಮ್ 2 ಡಬಲ್ ಕ್ರೋಶೆ ಕಂಬಗಳು ಬಂದುಬಿಟ್ಟು ಬೀಡ್ಸನ್ನು ಹಾಕಿದ್ದೀನಿ. ಈ ರೀತಿ ಬರುತ್ತೆ ನೋಡಿ 2 ಸೈಡಲ್ಲಿ ಕೂಡ. ನಿಮಗೆ ಇಲ್ಲಿಗೆ ಸ್ಟಾಕು ಅನ್ನಂಗಿದ್ರೆ ನೀವು ಇಲ್ಲಿಗೆ 2 ಸ್ಟೆಪ್ಪನ್ನು ಸ್ಟಾಪ್ ಮಾಡಿ ಸಿಂಪಲ್ಲಾಗಿ ಪ್ರತಿಯೊಂದು 2 ಚೈನಲ್ಲಿ ಕೂಡ ಕುಚ್ಚನ್ನು ಹಾಕ್ಕೊಂಡ್ಬಿಟ್ಟು ಡಿಸೈನ್ ಅನ್ನೋದು ನೀವು ಸ್ಟಾಪ್ ಮಾಡ್ಬೋದು. ಬಟ್ ನಾನಿಲ್ಲಿ ತುಂಬ ದೊಡ್ಡ ಸೈಜಲ್ಲಿ ಡಿಸೈನ್ನ ಹಾಕ್ತಾಯಿದ್ದೀನಿ. ಇದು ತೋರಿಸಿದಾರಪ್ಪ ಅಂದ್ಕೊಬೇಡಿ, ಇದು ಡೈಮಂಡ್ ಶೇಪಲ್ಲಿ ಬೀಡ್ಸ್ನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಧ್ಯದಲ್ಲಿ ಆ ರೀತಿ ಡೈಮಂಡ್ ಶೇಪಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನ್ ಅಷ್ಟೇ. ಹಾಕೋ ಮೆಥಡ್ ಹಳೇದೇ ಆದರೆ ಬೀಡ್ಸ್ ಸ್ವಲ್ಪ ಜಾಸ್ತಿಯಾಗಿ ಕೂಡಿಸಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಚೈನ್ ಏನು ಹಾಕಿದ್ನಲ್ಲ ಆ ಚೈನಲ್ಲಿ ಲಾಕ್ ಹಾಕಿದ್ದೀನಿ. ಮತ್ತು ಇದರಲ್ಲಿ ಕೂಡ 1 ಟೈಮ್ ಮತ್ತೆ ಲಾಕನ್ನು ಮಾಡಿಕೊಂಡು ಸೇಮ್ ಫ್ರೆಂಡ್ಸ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು ಅಷ್ಟೇ. ಈಸಿಯಾಗಿ ಯಾರು ಬೇಕಾದರೂ ಹಾಕೋಬೋದು ಈ ಡಿಸೈನು, ಅಷ್ಟು ಈಸಿ ಬರುತ್ತೆ. ಜಸ್ಟ್ ನೀವು ಡಬಲ್ ಕ್ರೋಶೆನ ಮಾಡ್ಕೊತ ಹೋಗೋದಷ್ಟೇ ಇದ್ರ ಕೆಲಸ, ಏನು ಬೇರೆ ಏನು ಈ ಥರ ಕಂಬ ಮಾಡ್ಕೋಬೇಕು, ತ್ರಿಬಲ್ ಕ್ರೋಶೆ ಆ ಥರ ಏನೂ ಇಲ್ಲ. ಜಸ್ಟ್ ನೀವು 2 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋದು, 2 ಚೈನ್ನ ಮಾಡ್ಕೊಳ್ಳೋದು, 2 ಚೈನ್ನ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಪ್ರತಿಯೊಂದು 2 ಚೈನ್ ಏನು ಹಾಕಿರ್ತೀವಲ್ಲ ಆ ಚೈನಲ್ಲಿ 2 ಡಬಲ್ ಕ್ರೋಶೆಗಳನ್ನ ಕಂಬಗಳನ್ನ ಹಾಕ್ಕೊತ ಹೋಗೋದು ಅಷ್ಟೇ ಫ್ರೆಂಡ್ಸ್. ಈಗ 3rd ಸ್ಟೆಪ್ಪಲ್ಲಿ ಬಂದಿದ್ದೀವಲ್ವ, ಈಗ ಇಲ್ಲಿ ನಾನು 3 ಟೈಮ್ ಬರುತ್ತೆ ಡಬಲ್ ಕ್ರೋಶೆ ಬಂದು ನೋಡಿ. ಕೆಳಗಡೆ 5 ಟೈಮ್ ಮಾಡ್ಕೊಂಡು ಬಂದಿದೆ, ಮೇಲೆ ಬಂದು 4. ಈಗ 3rd ಸ್ಟೆಪ್ಪಲ್ಲಿ ಬಂದು 3 ಟೈಮ್ ಡಬಲ್ ಕ್ರೋಶೆ ಬಂದಿದೆ. ಈಗ 3 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಒಂದು ಚೈನ್ನ ಮಾಡ್ಕೊಂಡ್ಬಿಟ್ಟು ಮತ್ತೆ ಈಗ ನಾನು ಬೀಡ್ಸ್ನ ತೊಗೊತಾ ಇದ್ದೀನಿ. ಬೀಡನ್ನ ತೊಗೊಂಡ್ಬಿಟ್ಟು ಬೀಡನ್ನ ಹಾಕಿ ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ ನಾನು. ಮತ್ತು ಸೇಮ್ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಬೀಡ್ ಗ್ಯಾಪಲ್ಲಿ ಚೈನ್ ಏನು ಫಸ್ಟ್ ಹಾಕಿದ್ವಲ್ಲ ಆ ಒಂದು ಚೈನಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ನಾನೀಗ ಒಂದು ಚೈನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ಮಾಲಲ್ಲಿ ಒಂದು ಚೈನ್ನ ಮಾಡ್ಕೊಂಡ್ಬಿಟ್ಟು ದಾರನ ಮೇಲೆ ಎಳ್ಕೊಂಡು ಮತ್ತೆ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನ ಹಾಕಿ ಬೀಡ್ ಲಾಕಿಲ್ಲ, ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಮಧ್ಯದಲ್ಲಿ ಹೋಗಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ.
ಒಂದು ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ದಾರ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡದೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ಮತ್ತೆ ಈ ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಮತ್ತೆ ಈಗ ಸೇಮ್ 2 ಟೈಮು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. 2 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು ಥರ್ಡ್ ಸ್ಟೆಪ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಥರ್ಡ್ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ 3 ಟೈಮ್ ಬಂದಿದೆ, ಮಧ್ಯದಲ್ಲಿ ಕೂಡ 3 ಡಬಲ್ ಕ್ರೋಶೆ 2 ಟೈಮ್ ಡಬಲ್ ಕ್ರೋಶೆಗಳು ಬಂದಿದೆ. 3 ಸ್ಟೆಪ್ಪಲ್ಲೂ ಕೂಡ ನೀವು ಈ ಡಿಸೈನ್ನ ಸ್ಟಾಪ್ ಮಾಡಿಕೊಂಡು ಕುಚ್ಚು ಕಟ್ಕೋಬೋದು. ಈಗ ನಾನು 4th ಸ್ಟೆಪ್ ಹಾಕ್ತಾಯಿದ್ದೀನಿ. ಸೇಮ್ ಅದೇ ಕಲರ್ ದಾರನ ತೊಗೊಂಡಿದ್ದೀನಿ. ದಾರ ಏನು ನಾನು ಚೇಂಜ್ ಮಾಡಿಲ್ಲ. ನಿಮಗೇನಾದರೂ 2 ಕಲರಲ್ಲೇ ಹಾಕ್ಕೋಬೇಕಂದ್ರೆ ನೀವು 2 ಕಲರಲ್ಲೇ ಕೂಡ ಹಾಕ್ಕೋಬೋದು. ಇಲ್ಲೇ ನಾವು ಚೈನ್ ಹಾಕಿದ್ವಲ್ಲ, ಮತ್ತು ಸೇಮ್ ಅದೇ ಚೈನಲ್ಲಿ ಗ್ಯಾಪಲ್ಲಿ ಹೋಗಿ ಫಸ್ಟ್ ದಾರನ ಲಾಕ್ ಮಾಡ್ಕೊಂಡು ಬಿಡಬೇಕು. ದಾರನ ಲಾಕ್ ಹಾಕಿದ ಮೇಲೆ ಮತ್ತೆ ಈ ಚೈನಲ್ಲಿ ಒಂದು ಲಾಕ್ ಹಾಕಿ 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತೆ ಸೇಮ್ 2 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ ಹಾಕಿಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಮತ್ತೆ 2 ಬಾರಿ ಡಬಲ್ ಕ್ರೋಶೆ 2 ಕಂಬ ಅಂದರೆ 2 ಡಬಲ್ ಕ್ರೋಶೆ ಕಂಬನ ಹಾಕೋಬೇಕಾಗತ್ತೆ. 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಬಿಟ್ಟು ಇಲ್ಲಿದೆ ನೋಡಿ, ಮೇಲ್ಗಡೆ ಬಂದು ಬೀಡ್ಸ್ ಕಡಿಮೆ ಬರುತ್ತೆ. ಈಗ ಇಲ್ಲೇನು ನಾನು ಬೀಡ್ಸ್ ತೊಗೊಂಡಿಲ್ಲ. ಮತ್ತು 2 ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು 2 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇದೇ ಒಂದು ಇದರಲ್ಲಿ ಚೈನ್ ಥರ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಇದರಲ್ಲಿ ಹೋಗಿಬಿಟ್ಟು ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಬಿಟ್ಟು ಮತ್ತು ಸೇಮ್ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಈಗ 4th ಸ್ಟೆಪ್ಪಲ್ಲಿ ಕೂಡ 3 ಟೈಮ್ ಡಬಲ್ ಕ್ರೋಶೆ ಕಂಬಗಳು ಬಂದಿದೆ. ಈಗ ಮತ್ತೆ ಒಂದು ಚೈನ್ನ ಮಾಡಿಕೊಂಡು ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಒಂದು ಬೀಡನ್ನ ತೊಗೊಂಬಿಟ್ಟು ಬೀಡ್ ಲಾಕ್ ಏನು ಮಾಡಿಲ್ಲ, ಮತ್ತು ಸೂಜಿ ಮೇಲೆ ದಾರ ತೊಗೊಂಬಿಟ್ಟು ಈ ಬೀಡ್ಸ್ ಈ ಕಡೆ ಇರುವಂಥ ಬೀಡ್ಸ್ ಈ ಕಡೆ ಇರುವಂಥ ಮಧ್ಯದಲ್ಲಿ ಚೈನ್ ಇದೆ ನೋಡಿ, ಈ ಚೈನಲ್ಲಿ ಹೋಗಿ ದಾರನ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೂ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಇನ್ನೊಂದು ಬೀಡನ್ನ ತೊಗೊಂಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಕಡೆ ಇರುವಂಥ 2 ಬೀಡ್ಸ್ ಗ್ಯಾಪ್ ಮಧ್ಯೆ ಒಂದು ಚೈನ್ ಇದೆಯಲ್ವ, ಆ ಚೈನಲ್ಲಿ ಹೋಗಿಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ನೋಡಿ ಬೀಡ್ಸ್ ಅನ್ನೋದು ಈ ಥರ ಕಾಣಿಸುತ್ತೆ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಮತ್ತೆ ಒಂದು ಚೈನ್ನ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ದಾರನ ತಂದು ಸೇಮ್ ಮತ್ತೆ 2 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು ಡಿಸೈನ್ ಸೇಮ್ ಕಂಟಿನ್ಯೂ ಆಗಿ ನೆಕ್ಸ್ಟ್ ಬೀಡ್ಸ್ಗೆ ನೀವು ಸೇಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಹೋಗಬೇಕಾಗತ್ತೆ. ಜಸ್ಟ್ 2 ಚೈನ್ನ ಹಾಕ್ಕೊಳ್ಳಿ, ಮತ್ತು ಸೂಜಿ ಮೇಲೆ ದಾರ ತೊಗೊಂಬಿಟ್ಟು 2ರಲ್ಲಿ 2ರಲ್ಲಿ 2 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು 4th ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ 4th ಸ್ಟೆಪ್ ಕೂಡ ಆಗಿದೆ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ಡಿಸೈನು. ಮಧ್ಯದಲ್ಲಿ ಮಾತ್ರ ಕಡಿಮೆ ಹಾಕ್ಕೊಂತ ಹೋಗುತ್ತೆ, ಮೇಲೆ ಬೀಡ್ಸ್ ಕಡಿಮೆ 2 ಬಂದಿದೆ ಅಲ್ವಾ, ಈ ರೀತಿ ಮತ್ತೆ 4 ಟೈಮ್ ಡಬಲ್ ಕ್ರೋಶೆ ಕಂಬಗಳು ಬರುತ್ತೆ. ಈಗ ಫೈನಲ್ ಆಗಿ ಲಾಸ್ಟು 1st ಸ್ಟೆಪ್ಪಲ್ಲಿ ಸೇಮ್ ಮತ್ತೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಚೈನಲ್ಲಿ ಕೂಡ ಒಂದು ಲಾಕ್ ಹಾಕಿದ ಮೇಲೆ ಸೇಮ್ ಮತ್ತೆ 2 ಚೈನ್ನ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಅಲ್ವಾ ಫ್ರೆಂಡ್ಸ್, ಇದು ಈ ರೀತಿ ಹಾಕೋಬೇಕಾದ್ರೆ ಇದು ಬಂದು ಕ್ರಾಸಲ್ಲಿ ಈ ರೀತಿ ಬರುತ್ತೆ, ಸ್ವಲ್ಪ ಇಲ್ಲಿ ಕಡಿಮೆ ಆಗುತ್ತೆ. ಬಟ್ ಮಧ್ಯದಲ್ಲಿ ಮಾತ್ರ ಪ್ರತಿಯೊಂದು ಡಬಲ್ ಕ್ರೋಶೆಗಳು ಕರೆಕ್ಟ್ ಕೌಂಟ್ ಪ್ರಕಾರ ನೀಟಾಗಿ ನಿಮಗೆ ಎಲ್ಲೂ ಮಿಸ್ ಆಗದೆ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ. ಸೊ ಲಾಸ್ಟಲ್ಲಿ ಕೂಡ ಈ ರೀತಿ ಬರುತ್ತೆ, ಸ್ಟಾರ್ಟಿಂಗಲ್ಲಿ ಹಾಗೆ ಲಾಸ್ಟಲ್ಲಿ ಕೂಡ ಈ ರೀತಿ ಕ್ರಾಸಲ್ಲಿ ಡಿಸೈನ್ ಅನ್ನೋದು ಎಂಡ್ ಆಗುತ್ತೆ. ಈಗ 2 ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಮತ್ತೆ ಸೇಮ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ.
5 ಸ್ಟೆಪ್ಪಲ್ಲಿ ಈ ಡಿಸೈನ್ ಬಂದಿದೆ ಫ್ರೆಂಡ್ಸ್. 5 ಸ್ಟೆಪ್ಪಲ್ಲಿ ಕೂಡ ಏನು ಚೇಂಜಸ್ ಏನೂ ಇಲ್ಲ, ಸೇಮ್ ಮೆಥಡಲ್ಲೇ ಡಿಸೈನ್ನ ಹಾಕ್ಕೊಬೋದು. ಸ್ವಲ್ಪ ಬೀಡ್ಸ್ ಒಂದೇ ಸ್ಟೆಪ್ ಬೈ ಸ್ಟೆಪ್ ಬೀಡ್ಸನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತೆ ಈ ಬೀಡ್ಸಲ್ಲಿ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು ರೀತಿ ಡಬಲ್ ಕ್ರೋಶೆನ ಕಂಬ ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಅದೇ ಒಂದು ಚೈನಲ್ಲಿ ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಒಂದು ಚೈನ್ನ ಮಾಡಿಕೊಂಡು ಸೂಜಿನ ಎಳ್ಕೊಂಡ್ಬಿಟ್ಟು ದಾರನ ಮತ್ತೆ ಒಂದು ಬೀಡ್ಸ್ನ ಹಾಕ್ತಾಯಿದ್ದೀನಿ. ಈ ಬೀಡನ್ನ ಹಾಕಿ ನಾನಿಲ್ಲೇನು ಬೀಡ್ ಲಾಕ್ ಮಾಡ್ತಾ ಇಲ್ಲ. ಮತ್ತು ಸೂಜಿ ಮೇಲೆ ದಾರನ ಸುತ್ಕೊಂಡ್ಬಿಟ್ಟು ಈ ಒಂದು 2 ಗ್ಯಾಪಲ್ಲಿ ಒಂದು ಚೈನ್ ಥರ ಕಾಣಿಸ್ತಾ ಇದೆ ನೋಡಿ, ಆ ಒಂದು ಚೈನಲ್ಲಿ ಹೋಗಿಬಿಟ್ಟು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಬೀಡ್ಸ್ ಬಂದುಬಿಟ್ಟು ಈ ರೀತಿ ಕೂಡುತ್ತೆ. ಸೊ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ ಫ್ರೆಂಡ್ಸ್ ಸ್ಯಾರಿ ಬಂದು, ಹಂಗಾಗಿ ಡಿಸೈನ್ ಬಂದು ಈ ರೀತಿ ಕಾಣಿಸುತ್ತೆ. ಪಲ್ಲು ಕಲರಲ್ಲೇ ಹಾಕ್ಕೊಂಡು ಅಂದ್ಕೊಂಡೆ, ಯಾವಾಗಲೂ ಪಲ್ಲು ಕಲರಲ್ಲೇ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ಯಾರಿಯಲ್ಲಿ ಇರುವಂಥ ಕಲರ್ನ ತೊಗೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೇಮ್ ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಸ್ಯಾರಿಯಲ್ಲಿ ಇರುವಂಥ ಕಲರ್ ಬಾಡಿ ಕಲರ್ ತೊಗೊಂಡ್ಬಿಟ್ಟು ತೋರಿಸಿದ್ರೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಲಾಸ್ಟಲ್ಲೆಲ್ಲ ಹಾಕಿಬಿಟ್ಟು ಕುಚ್ಚು ಹಾಕಿದಾಗ ಸೊ ಲುಕ್ ಅನ್ನೋದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಒಂದು ಚೈನ್ನ ಮಾಡಿಕೊಂಡು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇಲ್ಲೇನು ಚೈನ್ಗಳಿರುತ್ತೆ ಅಲ್ಲ, ಈ ಒಂದು ಚೈನ್ಗಳಲ್ಲಿ ಮತ್ತೆ ಸೇಮ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊತ ಡಿಸೈನ್ ಅನ್ನೋದು ಹಾಕಬೇಕಾಗತ್ತೆ ಫ್ರೆಂಡ್ಸ್. ಇದು ಲಾಸ್ಟ್ ಎಂಡ್ ಕ್ರೋಶೆಗಳನ್ನ ಹಾಕ್ಕೊತಾ ಹೋಗ್ತಾ ಇದ್ದೀನಿ ಅಷ್ಟೇ. 2 ಚೈನು ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಒಂದು ಚೈನಲ್ಲಿ ಹೋಗಿ ಮತ್ತೆ ಸೇಮ್ 2 ಟೈಮ್ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಈ ಒಂದು ಚೈನಲ್ಲಿ ಮತ್ತೆ 2 ಡಬಲ್ ಕ್ರೋಶೆ ಕಂಬವನ್ನು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಬೀಡ್ಸ್ ಹಾಕೋದಕ್ಕೆ ಕಂಟಿನ್ಯೂ ಆಗಿ ಹಾಕ್ಕೋಬೇಕಾಗತ್ತೆ. ಮತ್ತು 2 ಚೈನ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು 2 ಟೈಮ್ ಡಬಲ್ ಕ್ರೋಶೆನ ವರ್ಕ್ನ ಮಾಡಿ ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತು ಒಂದು ಬೀಡ್ಸ್ನ ಹಾಕಿ ಬೀಡ್ ಲಾಕಲ್ಲಿ ಮಾಡಿದೆ. ಮತ್ತು ಈ 2 ಗ್ಯಾಪಲ್ಲಿ ಒಂದು ಚೈನ್ ಥರ ಇದೆಯಲ್ವ, ಈ ಒಂದು ಚೈನಲ್ಲಿ ಹೋಗ್ಬಿಟ್ಟು ಈ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಚೈನ್ನ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಮತ್ತೆ ಈಗ 2 ಬಾರಿ ಡಬಲ್ ಕ್ರೋಶೆನ ಮಾಡಿಕೊಂಡು ಸೊ ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗಿ ಡಿಸೈನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ. ಇಷ್ಟೇ ಫ್ರೆಂಡ್ಸ್, ಡಿಸೈನು ತುಂಬ ಬೇಗನೆ ಆಗೋಗ್ಬಿಡುತ್ತೆ, ಅಷ್ಟೇನು ಟೈಮ್ ಕೂಡ ತೊಗೊಳ್ಳಲ್ಲ. ನೋಡಿ ಈ ಥರ ಕಾಣಿಸ್ತಾ ಇದೆ, ಡೈಮಂಡ್ ಶೇಪಲ್ಲಿ ಕಾಣಿಸ್ತಾ ಇದೆ. ಬೀಡ್ಸ್ ಬಂದುಬಿಟ್ಟು ಈ ಕಡೆ ನೋಡಿದ್ರೆ 3 ಬೀಡ್ಸ್ ಈ ರೀತಿ ಲೈನ್ ಪ್ರಕಾರ ಕಾಣಿಸುತ್ತೆ. ಸೊ ಈ ಥರ ನೋಡಿದಾಗ ಈ ಕಡೆ ಕೂಡ ಹಂಗೆ ಕಾಣಿಸುತ್ತೆ, ಈ ಥರ ನೋಡಿದ್ರೆ ಡೈಮಂಡ್ ಶೇಪಲ್ಲಿ ಈ ಒಂದು ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಸ್ಯಾರಿ ಫುಲ್ ಹಾಕಿಬಿಟ್ಟು ನಾನು ತೋರಿಸ್ತೀನಿ, ಕುಚ್ಚು ಕಟ್ಕೊಟ್ಬಿಟ್ಟು ಕೂಡ ತೋರಿಸ್ತೀನಿ. ಪ್ರತಿಯೊಂದು 2 ಚೈನ್ ಏನು ಗ್ಯಾಪ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಪ್ರತಿಯೊಂದು 2 ಚೈನಲ್ಲಿ ಕೂಡ ನಾನು ಕುಚ್ಚನ್ನು ಹಾಕ್ತಾಯಿದ್ದೀನಿ. ಪ್ರತಿಯೊಂದು 2 ಚೈನಲ್ಲಿ ಕುಚ್ಚನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ತುಂಬ ಚಿಕ್ಕ ಸೈಜಲ್ಲಿ ಕುಚ್ಚನ್ನು ಹಾಕಬೇಕಾಗತ್ತೆ, ಬೇಬಿ ಕುಚ್ಚುಗಳು ಅಂತಲೇ ಹೇಳ್ಬೋದು. ಸೊ ಡಿಸೈನೆಲ್ಲ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. 2 ಸೈಡ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಸೀರೆಗೆ. ನೋಡಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬರುತ್ತೆ. ಸೊ ಸ್ಯಾರಿ ಫುಲ್ ಹಾಕಿಬಿಟ್ಟು ನಿಮಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ ಕೆಳಗಡೆ ನಾವು 5 ಟೈಮ್ ಡಬಲ್ ಕ್ರೋಶೆ 2 ಹಾಕಿದ್ವಲ್ಲ, ಮೇಲೆ ಕೂಡ ಇಲ್ಲಿ 5 ಟೈಮ್ ಬಂದಿದೆ. 1 2 3 4 5. ಸೊ ಕೆಳಗಡೆ ಒಂದು ಬೀಡ್ಸು, ಮೇಲೆ ಒಂದು ಬೀಡ್ಸ್ ಬಂದಿದೆ. ಸೊ ಕ್ರೋಶೆ ಕಂಬಗಳೇನಿದೆಯಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ನೀಟಾಗಿ ಬಂದಿದೆ ಡಿಸೈನ್ ಬಂದುಬಿಟ್ಟು. ಇದು ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಕ್ರಾಸಲ್ಲಿ ಡಿಸೈನ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್, ಈ ಥರ ಫಸ್ಟಲ್ಲಿ ಲಾಸ್ಟಲ್ಲಿ ಕೂಡ. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿ ಇದೆ. ಬನ್ನಿ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಡಿಸೈನ್ ಹಾಕಿದ ಮೇಲೆ ಕುಚ್ಚು ಕಟ್ಟಿದ್ದೀನಿ. ನೋಡಿ ಡಿಸೈನ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ಸೊ ಸ್ಯಾರಿ ಕಲರಲ್ಲಿ ನಾನು ವರ್ಕ್ನ ಮಾಡಿರೋದ್ರಿಂದ ಸೊ ಈ ರೀತಿ ಲುಕ್ ಅನ್ನೋದು ಬಂದಿದೆ ಫ್ರೆಂಡ್ಸ್. ತುಂಬ ಗ್ರ್ಯಾಂಡಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಬಿಗ್ ಸೈಜಲ್ಲಿ ಗ್ರ್ಯಾಂಡಾಗಿ ಲುಕ್ ಕೊಡುವಂಥ ಕ್ರೋಶೆ ಡಿಸೈನು. ಸ್ಯಾರಿಯಲ್ಲಿ ಇರುವಂಥ 3 ಕಲರಲ್ಲಿ ನಾನು ಕುಚ್ಚನ್ನು ಹಾಕಿದ್ದೀನಿ. ಸೊ ಅಲ್ಲಲ್ಲಿ ಬುಟ್ಟಿಸ್ ಇದೆ ಪಿಂಕ್ ಕಲರು, ಹಾಗಾಗಿ ನಾನು ಇಲ್ಲಿ ಪಿಂಕ್ ಕಲರು ಹಾಗೆ ಬ್ಲೂ ಬಾಡಿ ಕಲರ್ 3 ಕಲರಲ್ಲಿ ಕುಚ್ಚನ್ನು ನಾನು 4 ಕುಚ್ಚು ಬಂದಿದೆ ಫ್ರೆಂಡ್ಸ್. ತುಂಬ ಚಿಕ್ಕದಾಗಿ ಕುಚ್ಚನ್ನು ಹಾಕಿದ್ದೀನಿ, ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು, ಅಷ್ಟು ಚಿಕ್ಕದಾಗಿ ಕುಚ್ಚನ್ನು ಕಟ್ಟಿದ್ದೀನಿ.
ಸ್ವಲ್ಪ ಡಿಸೈನ್ ಬಂದು ಸ್ವಲ್ಪ ಬಿಗ್ ಸೈಜಲ್ಲೇ ಬಂದಿದೆ, ಹಾಗೆ ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇದೆ. ಸ್ಯಾರಿ ನಾನು ಸಿಲ್ವರ್ ಕಲರಲ್ಲಿ ಹಾಕಿದ್ದೀನಿ. ನೀವು ಪಲ್ಲು ಕಲರಲ್ಲೇ ಹಾಕಿದರೆ ಬೀಡ್ಸ್ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ಕಲರ್ ಇದ್ದರೂ ಕೂಡ ಬೀಡ್ಸ್ ಲುಕ್ಕು ಇನ್ನೂ ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಈ ರೀತಿ ಕಲರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಬೀಡ್ ಅನ್ನೋದು ಅಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ. ಬಟ್ ಕಾಂಟ್ರಾಸ್ಟ್ ಕಲರ್ ಏನಾದರೂ ಇದ್ದರೆ ಸೊ ಹೈಲೈಟ್ ಆಗಿ ಬೀಡ್ಸ್ ಅನ್ನೋದು ಲುಕ್ ಕೊಡುತ್ತೆ. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಗ್ರ್ಯಾಂಡಾಗಿ ಏನಾದರೂ ಡಿಸೈನ್ ಬೇಕಿದೆ ಈ ಡಿಸೈನ್ನ ನೀವು ಆರಾಮಾಗಿ ಹಾಕ್ಬೋದು. ಲೈಟ್ ವೆಯ್ಟ್ ಆಗಿದೆ, ತುಂಬ ಹೆವಿ ಏನು ಅನಿಸೋದಿಲ್ಲ. ನೋಡೋದಕ್ಕೆ ಸ್ವಲ್ಪ ಹೆವಿ ಕಾಣಿಸುತ್ತೆ, ಬಟ್ ಸೀರೆಗೆ ಮಾತ್ರ ಲೈಟ್ ವೆಯ್ಟಲ್ಲಿ ಈ ಡಿಸೈನ್ ಬರುತ್ತೆ. ಸೊ ನಾನು ಹಾಕಿರುವಂಥ ಸ್ಯಾರಿ ಕೂಡ ತುಂಬ ಲೈಟ್ ವೆಯ್ಟ್ ಆಗಿರುವಂಥ ಬನಾರಸ್ ಸ್ಯಾರಿಗೆ ಹಾಕಿದ್ದೀನಿ. ನೀವು ರೇಸಿಮ್ ಸೀರೆ ಕೂಡ ಆರಾಮಾಗಿ ನೀವು ಗ್ರ್ಯಾಂಡಾಗಿರೋ ಫಂಕ್ಷನ್ ಸೀರೆ ಕೂಡ ನೀವು ಈ ಡಿಸೈನ್ನ ಹಾಕ್ಕೋಬೋದು. ಸೊ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನ್ ಬಂದುಬಿಟ್ಟು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಯಾವಾಗಲೂ ನಾನು 2 ರೇಟನ್ನು ಹೇಳ್ತೀನಿ, ಬಟ್ ಇದಕ್ಕೆ ಮಾತ್ರ ನಾನು ಫಿಕ್ಸೆಡ್ ರೇಟ್ ಹೇಳ್ತೀನಿ. ಆರಾಮಾಗಿ ನೀವು 800 ರುಪೀಸ್ ಆರಾಮಾಗಿ ತೊಗೋಬೋದು ಈ ಡಿಸೈನ್ಗೆ. ಯಾಕಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಂಗಾಗಿ ನೀವು 800 ಆರಾಮಾಗಿ ನೀವು ಚಾರ್ಜ್ ಮಾಡ್ಬೋದು. ಸೊ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.